ಗುರುಭ್ಯೋ ನಮಃ. ಸುದ್ದಿ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕವಾಗಿರ್ತಕ್ಕಂತಹ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ಈ ಸುದ್ದಿ ವಾಹಿನಿಯ ಮೂಲಕವಾಗಿ ಯುಗಾದಿ ಹಬ್ಬದ ಬಗ್ಗೆ ಸಂಕ್ಷಿಪ್ತವಾಗಿರತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯುಗಾದಿ ಹಬ್ಬ ನಮ್ಮ ಸನಾತನ ಧರ್ಮದಲ್ಲಿ ನೂತನ ವರ್ಷ ಅಂತ ಕರೀತಾರೆ, ಹೊಸ ವರ್ಷ ಅಂತ ಕರೀತಾರೆ. ಈ ಹೊಸ ವರ್ಷ ಬಂತು ಅಂದರೆ ಎಲ್ಲರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಹರುಷದ ವಾತಾವರಣ ಇರ್ತದೆ. ಯುಗಾದಿ ಹಬ್ಬ ಅಂತಂದರೆ ಎಲ್ಲ ಕಡೆಯಲ್ಲೂ ಕೂಡ ಬೇವು ಬೆಲ್ಲವನ್ನು ವಿತರಣೆ ಮಾಡಿ ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥ ಹಬ್ಬ. ಬೇವು ಬೆಲ್ಲದ ಸಂಕೇತ ಇಷ್ಟೇ, ಸುಖ ಮತ್ತು ದುಃಖಗಳು ಬಂದಾಗ ಎಲ್ಲವನ್ನು ಮಿಶ್ರಣವನ್ನು ಮಾಡಿಕೊಂಡು ಅದನ್ನು ಎದುರಿಸಿಕೊಂಡು ಹೋಗಬೇಕು. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ, ಎರಡನ್ನೂ ಸರಿಸಮಾನವಾಗಿ ನಾವು ತೆಗೆದುಕೊಂಡು ಹೋದಾಗ ನಮ್ಮ ಜೀವನ ಸುಧಾರಣೆಯಾಗ್ತದೆ ಅಂತಕ್ಕಂಥ ಸಂದೇಶವನ್ನು ಈ ಬೇವು ಬೆಲ್ಲದ ಮೂಲಕವಾಗಿ ನೀಡತಕ್ಕಂಥದ್ದಾಗಿದೆ. ಯುಗಾದಿ ಹಬ್ಬ ಬಂದಾಗ ಎಲ್ಲ ಕಡೆಯಲ್ಲೂ ಕೂಡ ಪ್ರಕೃತಿಯೂ ಕೂಡ ಹಚ್ಚ ಹಸಿರಾಗಿ ನಮ್ಮ ಹಬ್ಬವನ್ನು ಸ್ವಾಗತವನ್ನು ಮಾಡುತ್ತದೆ. ನಾವು ಹೇಗೆ ಮಾವಿನ ಎಲೆಗಳನ್ನು ಕಟ್ಟಿ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡ್ತೇವೆ ಮನೆಯಲ್ಲಿ, ಅದೇ ರೀತಿಯಾಗಿ ಇಡೀ ಪ್ರಕೃತಿಯೇ ಯುಗಾದಿ ಹಬ್ಬವನ್ನು ಸ್ವಾಗತವನ್ನು ಮಾಡಲಿಕ್ಕೋಸ್ಕರವಾಗಿ ಹಚ್ಚ ಹಸಿರಿಂದ ಎಲ್ಲ ಗಿಡಗಳು ಕೂಡಿರ್ತವೆ. ಅದೇ ಯುಗಾದಿ ಹಬ್ಬದ ಒಂದು ಮಹತ್ವ. ಎಲ್ಲ ಹಬ್ಬಗಳಿಗೂ ತನ್ನದೇ ಆದ ಮಹತ್ವ ಹೊಂದಿದ್ದರೆ ಯುಗಾದಿ ಹಬ್ಬಕ್ಕೂ ಕೂಡ ಒಂದು ಹೊಸ ವರ್ಷದ ಒಂದು ಸಂಭ್ರಮವನ್ನು ಬರಮಾಡಿಕೊಳ್ತಕ್ಕಂಥದ್ದಾಗಿದೆ. ಈ ಯುಗಾದಿ ಹಬ್ಬ ಈ ವರ್ಷ ನೂತನವಾಗಿ ಪರಾಭವನಾಮ ಸಂವತ್ಸರ ಅಂತಕ್ಕಂಥದ್ದು ಪ್ರಾರಂಭವಾಗಲಿಕ್ಕಿದೆ. 19/3/2026 ಗುರುವಾರ ಇವತ್ತು ವಿಶೇಷವಾಗಿ ಯುಗಾದಿ ಹಬ್ಬ ಪ್ರಾರಂಭವಾಗಲಿಕ್ಕಿದೆ. ಈ ಯುಗಾದಿ ಹಬ್ಬದಂದು ಪಂಚಾಂಗ ಶ್ರವಣಕ್ಕೆ ತನ್ನದೇ ಆಗಿರತಕ್ಕಂಥ ಮಹತ್ವ ಇದೆ. ಯಾಕಂದರೆ ಯುಗಾದಿಯಿಂದ ಯುಗಾದಿ ಹಬ್ಬದವರೆಗೂ ಕೂಡ ಅನೇಕ ಗ್ರಹಗತಿಗಳ ಒಂದು ಬಲದಿಂದಾಗಿ ಅನೇಕ ರಾಶಿಗಳಿಗೆ ಗುರುಬಲ ಬರ್ತದೆ ಅಂತಕ್ಕಂಥದ್ದು, ಗುರುಬಲ ಇಲ್ಲ ಅಂತಕ್ಕಂಥದ್ದು, ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಅಂತಕ್ಕಂಥದ್ದನ್ನು ನಿರ್ಣಯ ಮಾಡತಕ್ಕಂಥದ್ದು ಉಂಟು. ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣಕ್ಕೆ ಮಹತ್ವ ಇದೆ. ಆ ಪಂಚಾಂಗ ಶ್ರವಣವನ್ನು ಸಂಕ್ಷಿಪ್ತವಾಗಿ ನಾವು ನೋಡೋಣ. ಯುಗಾದಿ ಪರಾಭವನಾಮ ಸಂವತ್ಸರದ ಫಲವನ್ನು ಮೊಟ್ಟ ಮೊದಲದಾಗಿ ನೋಡೋಣ. ಈ ಪರಾಭವನಾಮ ಸಂವತ್ಸರದಲ್ಲಿ ಗುರು ರಾಜನಿದ್ದಾನೆ. ಈ ಗುರು ರಾಜನಿರುವುದರಿಂದಾಗಿ ಎಲ್ಲ ಕಡೆಯಲ್ಲೂ ಕೂಡ ಸಮೃದ್ಧವಾಗಿ ಮಳೆ ಬರ್ತದೆ. ಮುಂಗಾರು ಬೆಳೆಗಳು ವಿಶೇಷವಾಗಿ ಬೆಳೀತವೆ. ಈ ವರ್ಷ ಮುಂಗಾರು ಬೆಳೆಗಳು ಉತ್ತಮವಾಗಿ ಬೆಳೀತವೆ. ಹೋದ ವರ್ಷ ವಿಪರೀತ ಮಳೆಯಾಗಿದ್ದರಿಂದಾಗಿ ಮುಂಗಾರು ಬೆಳೆಗಳು ಅಷ್ಟು ಬೆಳೀಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈ ವರ್ಷ ಉತ್ತಮವಾದ ಮಳೆ ಬಂದು ಮುಂಗಾರು ಬೆಳೆಗಳಿಗೆ ಈ ವರ್ಷ ಉತ್ತಮವಾಗಿ ಬರ್ತದೆ. ಎಲ್ಲ ಕಡೆಯಲ್ಲೂ ಕೂಡ ಫಲ ಪುಷ್ಪಗಳು ಉತ್ತಮವಾಗಿ ಬೆಳೀತವೆ. ಹಿಂಗಾರು ಬೆಳೆಗಳು ಅಂತಕ್ಕಂಥದ್ದು ಈ ವರ್ಷ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಬೆಳೀತವೆ. ರಾಜರ ನಡುವೆ ವೈಮನಸ್ಸು ಉಂಟಾಗಿ ಸ್ವಲ್ಪ ಯುದ್ಧದ ಭೀತಿ ಉಂಟಾಗ್ತದೆ. ಮಂಗಳ ಪ್ರಭಾವದಿಂದಾಗಿ ಅಲ್ಲಲ್ಲಿ ಅಗ್ನಿ ಅವಘಡಗಳು ಅಂತಕ್ಕಂಥದ್ದು ಸಂಭವಿಸ್ತದೆ. ಆದರೆ ಈ ವರ್ಷ ಉತ್ತಮವಾದ ಮಳೆ ಬರುವುದರಿಂದಾಗಿ ಎಲ್ಲ ಕಡೆಯಲ್ಲೂ ಕೂಡ ಕೆರೆ, ಬಾವಿ, ನದಿಗಳೆಲ್ಲವೂ ಕೂಡ ನೀರಿನಿಂದ ತುಂಬತಕ್ಕಂಥದ್ದಾಗ್ತದೆ. ಜಲಚರ ಪ್ರಾಣಿಗಳು ಮತ್ತು ಗೋ ಸಂತತಿ ಅಂತಕ್ಕಂಥದ್ದು ಈ ವರ್ಷ ಉತ್ತಮವಾಗಿ ಬೆಳೀತಕ್ಕಂಥದ್ದಾಗಿದೆ. ಹೀಗಾಗಿ ಈ ವರ್ಷ ರೈತಾಪಿ ವರ್ಗದವರಿಗೆ ಉತ್ತಮವಾದ ಫಲಗಳಿದೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡ್ತಾ, ಈ ವರ್ಷ 12 ರಾಶಿಗಳ ಮೇಲೆ ಯಾವ್ಯಾವ ಫಲಗಳಿದೆ ಅಂತಕ್ಕಂಥದ್ದನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನಾವು ನೋಡೋಣ. ಮೇಷರಾಶಿಗೆ ಈ ವರ್ಷ ಯಾವ ರೀತಿಯಾಗಿರ್ತಕ್ಕಂಥ ಫಲಗಳಿದೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, ಮೇಷರಾಶಿಗೆ ಈ ವರ್ಷ ಗುರು 4ನೇ ಸ್ಥಾನದಲ್ಲಿ ಸಂಚಾರ 4 ಮತ್ತು 5ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಮೇಷರಾಶಿಯವರಿಗೆ 7.5 ಶನಿಯ ಪ್ರಭಾವ ಅಂತಕ್ಕಂಥದ್ದು ಇದೆ. ಹೀಗಾಗಿ ಆ ಮೇಷರಾಶಿಯವರಿಗೆ ಈ ವರ್ಷ ಪರಾಭವನ ಸಂವತ್ಸರದಲ್ಲಿ ಮನೋಧೈರ್ಯ ಕುಂಠಿತವಾಗ್ತದೆ ಮತ್ತು ಆರೋಗ್ಯದ ಕಡೆ ಬಹಳ ಗಮನವನ್ನು ಕೊಡ್ತಕ್ಕಂಥವರಾಗಬೇಕು. ಮತ್ತು ಇಲ್ಲ ಸಲ್ಲದ ಆಪಾದನೆಗಳು ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಮೇಲಿಂದ ಮೇಲೆ ಬರ್ತದೆ. ಹಾಗೂ ದುಡ್ಡಿನ ಕೊರತೆ ಹಣದ ಕೊರತೆ ಅಂತಕ್ಕಂಥದ್ದು ಉಂಟಾಗ್ತದೆ. ನೀವು ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ವಿಘ್ನಗಳು ಅಂತಕ್ಕಂಥದ್ದು ಎದುರಾಗ್ತವೆ. ಆಮೇಲೆ ಎಲ್ಲ ಕೆಲಸಗಳಲ್ಲಿ ಸ್ವಲ್ಪ ಅಪಜಯ ಅಂತಕ್ಕಂಥದ್ದು ಬರ್ತದೆ. ಅನಾವಶ್ಯಕವಾಗಿರತಕ್ಕಂಥ ತೊಂದರೆಗಳು ಅಂತಕ್ಕಂಥದ್ದು ಬರ್ತವೆ. ಮತ್ತು ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾದ ಫಲಗಳಿರುವುದಿಲ್ಲ. ರೈತಾಪಿ ವರ್ಗದವರಿಗೆ ತಾವು ಅಂದ್ಕೊಂಡಂತೆ ಧಾನ್ಯಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳೀತವೆ. ಆಮೇಲೆ ಈ ವರ್ಷ ಅವಿವಾಹಿತರಿಗೆ
ಕಂಕಣ ಬಲ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಇರುವುದಿಲ್ಲ. ಇದರ ಪರಿಹಾರ ಏನು ಅಂತಂದರೆ, ಮೇಷರಾಶಿಯವರಿಗೆ ಬಂದಿರತಕ್ಕಂಥ ಸಂಕಟಗಳನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಗುರು ಮತ್ತು ಶನಿದೇವರ ಪ್ರೀತ್ಯರ್ಥವಾಗಿ ಗುರು ಶನಿ ಜಪವನ್ನು ಮಾಡಿಕೊಳ್ಳತಕ್ಕಂಥವರಾಗಬೇಕು, ಗೋಪೂಜೆಯನ್ನು ಮಾಡತಕ್ಕಂಥವರಾಗಬೇಕು ಮತ್ತು ಗುರುವಾರಕ್ಕೊಮ್ಮೆ ಅನ್ನದಾನ ಮಾಡಿದರೆ ಇದರಿಂದ ಬಂದಿರತಕ್ಕಂಥ ಪೀಡೆಯಿಂದ ಪರಿಹಾರವಾಗ್ತದೆ. ಇನ್ನು ವೃಷಭ ರಾಶಿಯವರ ಫಲವನ್ನು ನಾವು ನೋಡುವುದಾದರೆ, ವೃಷಭ ರಾಶಿಯವರಿಗೆ ಈ ವರ್ಷ ಗುರು 2 ಮತ್ತು 3 ಮತ್ತು 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 11ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹೀಗಾಗಿ ಈ ವೃಷಭ ರಾಶಿಯವರಿಗೂ ಕೂಡ 3 ಮತ್ತು 4ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ಈ ವರ್ಷ ಸ್ವಲ್ಪ ಸಂಕಟಗಳು ಹೆಚ್ಚು ಬರ್ತವೆ ಮತ್ತು ಶತ್ರುಗಳ ಭಯ ಅಂತಕ್ಕಂಥದ್ದು ಇರ್ತದೆ. ದುಷ್ಟ ವ್ಯಸನಗಳಿಗೆ ಬಲಿಯಾಗುವಂತಹದ್ದು ಈ ವರ್ಷ ವೃಷಭ ರಾಶಿಯವರಿಗಿದೆ. ಆಮೇಲೆ ಸಾಕಷ್ಟು ತೊಂದರೆಗಳು ಅಂತಕ್ಕಂಥದ್ದು ಬರ್ತವೆ ಮತ್ತು ಯಾವುದೇ ಕೆಲಸಗಳನ್ನು ವ್ಯಾಪಾರ ಉದ್ಯೋಗ ಮಾಡುವುದಕ್ಕೋಸ್ಕರ ನೀವು ಪ್ರಯತ್ನ ಪಟ್ಟರೆ ಅದರಲ್ಲಿ ಸ್ವಲ್ಪ ಧನಹಾನಿ ಅಂತಕ್ಕಂಥದ್ದು ಉಂಟಾಗ್ತದೆ, ಸಾಲ ಮಾಡುವಂಥ ಪ್ರಸಂಗ ಬರ್ತದೆ. ಎಲ್ಲ ಕೆಲಸಗಳಲ್ಲಿಯೂ ಕೂಡ ಅಪಜಯ ಅಂತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ವರ್ಷ ಇರ್ತದೆ ಮತ್ತು ಉದ್ಯೋಗ ವ್ಯಾಪಾರ ಏನೇ ಮಾಡುವುದಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡತಕ್ಕಂಥವರಾಗಬೇಕು. ವಿದ್ಯಾರ್ಥಿಗಳಿಗೆ ಪ್ರತಿಕೂಲವಾಗಿರತಕ್ಕಂಥ ವಾತಾವರಣ ಈ ವರ್ಷ ಇದೆ. ಹಾಗೂ ಮತ್ತು ರೈತಾಪಿ ವರ್ಗದವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಲಾಭ ಅಂತಕ್ಕಂಥದ್ದು ಇದೆ. ಹಾಗೂ ಕಂಕಣ ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಇನ್ನು ಮಿಥುನ ರಾಶಿಯವರ ಫಲವನ್ನು ಈ ವರ್ಷ ನೋಡುವುದಾದರೆ, ಮಿಥುನ ರಾಶಿಯವರಿಗೆ ಗುರು 2 ಮತ್ತು 3ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಶನಿ 10ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ಮಿಥುನ ರಾಶಿಯವರಿಗೆ ಈ ವರ್ಷ ಉತ್ತಮವಾದ ಫಲಗಳಿದೆ. ಯಾಕೆಂದರೆ ಗುರು ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವುದರಿಂದಾಗಿ ತಮಗೆ ಪ್ರಾಪಂಚಿಕವಾಗಿರತಕ್ಕಂಥ ಸುಖಗಳು ಸಿಗ್ತವೆ. ಧನ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ಧನ ಸಂಗ್ರಹ ಉಂಟಾಗ್ತದೆ. ಎಲ್ಲ ಕಡೆಯಲ್ಲೂ ಕೂಡ ವಿಶೇಷವಾಗಿ ನಿಮಗೆ ಮಾನ ಮರ್ಯಾದೆಗಳು ಸಿಗ್ತವೆ. ಈ ವರ್ಷ ದೇಹಾರೋಗ್ಯ ಉತ್ತಮವಾಗಿರ್ತದೆ. ಮನೆಯಲ್ಲಿ ಸಂತೋಷವಾಗಿರ್ತಕ್ಕಂಥ ವಾತಾವರಣ, ಮನೆಯಲ್ಲಿ ಮಂಗಲ ಕಾರ್ಯಗಳು ನೆರವೇರ್ತವೆ. ಹಾಗೂ ಮನಸ್ಸಿನಲ್ಲಿ ಮಂಡಿಸಿರ್ತಕ್ಕಂಥ ಮಹತ್ವಾಕಾಂಕ್ಷೆಯ ಕೆಲಸಗಳು ತಮಗೆ ಯಶಸ್ವಿಯಾಗ್ತವೆ ಈ ವರ್ಷ. ಆಮೇಲೆ ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗ ಈ ವರ್ಷ ಮಿಥುನ ರಾಶಿಯವರಿಗಿದೆ. ಮತ್ತು ವಿಶೇಷವಾಗಿ ನೂತನವಾಗಿರತಕ್ಕಂಥ ವಸ್ತು ವಾಹನ ಚಿನ್ನ ಬೆಳ್ಳಿ ಖರೀದಿ ಮಾಡುವಂಥ ಯೋಗವೂ ಕೂಡ ಈ ವರ್ಷ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದಾಗಿದೆ. ಆಮೇಲೆ ರೈತಾಪಿಯವರಿಗೆ ಉತ್ತಮವಾಗಿರತಕ್ಕಂಥ ಬೆಳೆಗಳು ಮಿಥುನ ರಾಶಿಯವರಿಗೆ ಸಿಗ್ತದೆ. ಆಮೇಲೆ ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾಗಿರತಕ್ಕಂಥ ಫಲಗಳಿದೆ. ಮತ್ತು ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಕೂಡಿ ಬಂದಿರತಕ್ಕಂಥದ್ದು, ವಿವಾಹ ಯೋಗ ಇದೆ. ಉತ್ತಮವಾಗಿರತಕ್ಕಂಥ ಫಲಗಳು ಮಿಥುನ ರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ. ಆದರೆ 2ನೇ ಸ್ಥಾನದಲ್ಲಿ ಕೇತು ಸಂಚಾರ ಮಾಡುವುದರಿಂದಾಗಿ ಸ್ವಲ್ಪ ಭಯದ ವಾತಾವರಣ ಅಂತಕ್ಕಂಥದ್ದು ಉಂಟಾಗ್ತದೆ. ಹೀಗಾಗಿ ಅದರ ಪರಿಹಾರಕ್ಕಾಗಿ ಸ್ವಲ್ಪ ಕೇತು ಶಾಂತಿಯನ್ನು ಮಾಡಿಸಿಕೊಂಡರೆ ಅವರಿಗೆ ಬಂದಿರತಕ್ಕಂಥ ದೋಷಾದಿಗಳು ದೂರವಾಗ್ತವೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಕರ್ಕ ರಾಶಿಯವರ ಫಲವನ್ನು ನೋಡುವುದಾದರೆ, ಕರ್ಕ ರಾಶಿಯವರಿಗೆ ಈ ವರ್ಷ 1 ಮತ್ತು 2ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಶನಿ 9ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ಕರ್ಕ ರಾಶಿಯವರಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಖರ್ಚು ಹೆಚ್ಚಾಗುವಂತಹದ್ದಿದೆ. ಯಾಕಂದರೆ ಗುರು ಜನ್ಮಸ್ಥನಾಗಿರುವುದರಿಂದ ಭಯದ ವಾತಾವರಣ ಉಂಟಾಗ್ತದೆ. ಆಮೇಲೆ ಧನದ ಅಪವ್ಯಯ ಉಂಟಾಗ್ತದೆ. ಮನಸ್ಸು ಅಧರ್ಮದತ್ತ ವಾಲ್ತದೆ. ಆಮೇಲೆ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಎದ್ದು ಕಾಣಿಸ್ತದೆ. ಈ ವರ್ಷ ಕರ್ಕ ರಾಶಿಯವರಿಗೆ ಸ್ವಲ್ಪ ನಂಬಿದವರೇ ಈ ವರ್ಷ ಕೈ ಕೊಡುವಂತಹ ಲಕ್ಷಣಗಳು ಇದೆ. ಮತ್ತು ಇಲ್ಲ ಸಲ್ಲದ ಆಪಾದನೆಗಳು ಈ ವರ್ಷ ಕರ್ಕ ರಾಶಿಯವರಿಗೆ ಬರ್ತದೆ. ಮಾನ ಮರ್ಯಾದೆಗಳು ಕುಂಠಿತವಾಗ್ತದೆ. ಆರೋಗ್ಯದ ಕಡೆಗೆ ಬಹಳ ಗಮನ ಕೊಡಬೇಕು ಈ ವರ್ಷ ಕರ್ಕ ರಾಶಿಯವರು. ಆರೋಗ್ಯ ಸ್ವಲ್ಪ ಹಾಳಾಗ್ತದೆ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳು ಬಹಳ ಪ್ರಯತ್ನವನ್ನು ಮಾಡ್ತಕ್ಕಂಥವರಾಗಬೇಕು. ಅವಿವಾಹಿತರಿಗೆ ಈ ವರ್ಷ ಕಂಕಣಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಈ ಎಲ್ಲ ರೀತಿಯ ಇರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಕರ್ಕ ರಾಶಿಯವರು ಗುರು ಮತ್ತು ಶನಿಯ ಜಪ ಹೋಮಾದಿಗಳನ್ನು ಮಾಡಿಸಿಕೊಳ್ತಕ್ಕಂಥವರಾಗಬೇಕು. ಗುರುಚರಿತ್ರೆ ಪಾರಾಯಣಾದಿಗಳನ್ನು ಮಾಡತಕ್ಕಂಥವರಾಗಬೇಕು. ಇನ್ನು ಸಿಂಹರಾಶಿಯವರ ಫಲವನ್ನು ನಾವು ನೋಡುವುದಾದರೆ, ಸಿಂಹರಾಶಿಯವರಿಗೆ ಈ ವರ್ಷ ಗುರು 12 ಮತ್ತು 1ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 8ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ.
ಈ ವರ್ಷ ಅಷ್ಟಮ ಶನಿಯ ಪ್ರಭಾವ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಇರ್ತದೆ. ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಸಿಂಹರಾಶಿಯವರಿಗೆ ಇರ್ತದೆ. ಹಾಗೂ ಅನೇಕ ರೀತಿಯ ಇರತಕ್ಕಂಥ ತೊಂದರೆಗಳು ಅಂತಕ್ಕಂಥದ್ದು ಬರ್ತವೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ ಏನೇ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ಅನೇಕ ವಿಘ್ನಗಳು ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಬರ್ತದೆ. ಜೊತೆಗೆ ಇಲ್ಲ ಸಲ್ಲದ ಆಪಾದನೆಗಳು ಬರ್ತವೆ. ಆಮೇಲೆ ಅನೇಕ ರೀತಿಯ ಇರತಕ್ಕಂಥ ಧನದ ಅಪವ್ಯಯ ಉಂಟಾಗಿ ಸಾಲ ಮಾಡುವಂತಹ ಪ್ರಸಂಗ ಸಿಂಹರಾಶಿಯವರಿಗೆ ಈ ವರ್ಷ ಬರ್ತದೆ. ಯಾಕಂದರೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಮನಸ್ಸಿಗೆ ತುಂಬ ನೋವುಂಟಾಗ್ತದೆ. ಮನಸ್ಸು ಚಂಚಲವಾಗಿ ಇಲ್ಲ ಸಲ್ಲದ ಆಲೋಚನೆಗಳನ್ನು ಮಾಡ್ತಕ್ಕಂಥವರಾಗ್ತೀರಿ. ಈ ವರ್ಷ ಸುಖ ಸಂತೋಷಗಳ ಪ್ರಮಾಣ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗ್ತದೆ. ಸುಖ ಸಂತೋಷಗಳಿಂದ ಸಿಂಹರಾಶಿಯವರು ಈ ವರ್ಷ ವಂಚಿತರಾಗ್ತೀರಿ. ವಿದ್ಯಾರ್ಥಿಗಳು ಸ್ವಲ್ಪ ಪ್ರಯತ್ನ ಮಾಡಿರ್ತೀರಿ, ಅದಕ್ಕೆ ಯಶಸ್ಸು ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಕ್ಕಂಥದ್ದಾಗ್ತದೆ. ರೈತಾಪಿ ವರ್ಗದೂ ಕೂಡ ಅಷ್ಟಕ್ಕಷ್ಟೇ ಇದೆ. ಅವಿವಾಹಿತರಿಗೆ ಈ ವರ್ಷ ಕಂಕಣಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಸಿಂಹರಾಶಿಯವರಿಗೆ ಬಂದಿರತಕ್ಕಂಥ ದೋಷಾದಿಗಳನ್ನು ದೂರ ಮಾಡುವುದಕ್ಕೋಸ್ಕರವಾಗಿ ಶನಿಯ ಶಾಂತಿಯನ್ನು ಮಾಡಿಸಿಕೊಳ್ತಕ್ಕಂಥವರಾಗಬೇಕು. ಶನಿಯ ದೋಷ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವರಾಗಬೇಕು. ಹನುಮಂತ ದೇವರಿಗೆ ಮೊರೆ ಹೋದರೆ ಶನಿಯ ದೋಷ ಅಂತಕ್ಕಂಥದ್ದು ಪರಿಹಾರವಾಗ್ತದೆ. ಇನ್ನು ಕನ್ಯಾ ರಾಶಿಯವರ ಫಲವನ್ನು ನೋಡುವುದಾದರೆ, ಕನ್ಯಾ ರಾಶಿಯವರಿಗೆ ಈ ವರ್ಷ 11 ಮತ್ತು 12ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. 7ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಫಲಗಳಿದೆ. ಅವರು ಮಹತ್ವಾಕಾಂಕ್ಷೆಯ ಕೆಲಸಗಳೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಪೂರ್ಣವಾಗ್ತವೆ ಮತ್ತು ಅಪೇಕ್ಷಿತವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಈ ವರ್ಷ ದೊರಕತಕ್ಕಂಥದ್ದಾಗ್ತದೆ. ಆಮೇಲೆ ಉನ್ನತ ಮಟ್ಟದಲ್ಲಿ ತಾವು ಬೆಳಿತೀರಿ. ಈ ವರ್ಷ ಧನಧಾನ್ಯಗಳು ಸಮೃದ್ಧವಾಗಿ ತಮಗೆ ಈ ವರ್ಷ ದೊರಕತಕ್ಕಂಥದ್ದಾಗ್ತದೆ. ಅಧಿಕವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಫಲಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಶಂಸೆ ವ್ಯಕ್ತವಾಗ್ತದೆ ಈ ವರ್ಷ. ಆಮೇಲೆ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತವೆ. ಎಲ್ಲರೂ ಕೂಡ ಕನ್ಯಾ ರಾಶಿ ಬಲ ಇರುವುದರಿಂದಾಗಿ ಗೌರವದಿಂದ ನಿಮ್ಮನ್ನು ಕಾಣುತ್ತಾರೆ. ಜೊತೆಗೆ ಅವಿವಾಹಿತರಿಗೆ ಈ ವರ್ಷ ಉತ್ತಮವಾದ ಕಂಕಣ ಬಲ ಅಂತಕ್ಕಂಥದ್ದು ಕೂಡಿ ಬಂದಿದೆ. ಆಮೇಲೆ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಈ ವರ್ಷ ಕನ್ಯಾ ರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತವಾಗಿರ್ತಕ್ಕಂಥ ಫಲಗಳು ಅಂತಕ್ಕಂಥದ್ದು ಈ ವರ್ಷ ಸಿಗ್ತದೆ. ರೈತಾಪಿ ವರ್ಗದವರಿಗೂ ಕೂಡ ಈ ವರ್ಷ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಫಲಸ್ಸು ಅಂತಕ್ಕಂಥದ್ದು ದೊರಕ್ತದೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ಧನ ಸಂಗ್ರಹವಾಗ್ತದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ, ಅಲ್ಪ ಸ್ವಲ್ಪ ತೊಂದರೆಗಳು ಅಂತಕ್ಕಂಥದ್ದು ಬರ್ತದೆ. ಆ ಅಲ್ಪ ಸ್ವಲ್ಪ ತೊಂದರೆಗಳಿಂದ ರಾಹುವಿನಿಂದ ತೊಂದರೆ ಬರುವುದರಿಂದಾಗಿ ದುರ್ಗಾದೇವಿಯ ಚರಿತ್ರೆಯನ್ನು ಪಾರಾಯಣ ಮಾಡಬೇಕು ಮತ್ತು ಮೃತ್ಯುಂಜಯ ಜಪವನ್ನು ಮಾಡಿಸಿಕೊಳ್ಳತಕ್ಕಂಥವರಾಗಬೇಕು ಕನ್ಯಾ. ಇದರಿಂದ ಅವರಿಗೆ ಬಂದಿರತಕ್ಕಂಥ ಸ್ವಲ್ಪ ದೋಷಗಳೆಲ್ಲವೂ ದೂರವಾಗ್ತವೆ. ಇನ್ನು ತುಲಾರಾಶಿಯವರ ಫಲವನ್ನು ನಾವು ನೋಡುವುದಾದರೆ, ತುಲಾರಾಶಿಯವರಿಗೆ ಈ ವರ್ಷ 10 ಮತ್ತು 11ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಶನಿ 6ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವರ್ಷ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯಥಯ ಉಂಟಾಗಲಿಕ್ಕಿದೆ ಮತ್ತು ತುಲಾರಾಶಿಯವರಿಗೆ ಎಲ್ಲ ಕೆಲಸಗಳು ಕೂಡ ವಿಳಂಬವಾಗ್ತವೆ. ವ್ಯಾಪಾರ ವ್ಯವಹಾರ ಏನು ಮಾಡಲಿಕ್ಕೆ ಹೋದರೂ ಕೂಡ ಆ ತುಲಾರಾಶಿಯವರಿಗೆ ಸ್ವಲ್ಪ ಅಡ್ಡಗಾಲು ಅಂತಕ್ಕಂಥದ್ದು ಉಂಟಾಗ್ತದೆ. ಮನೆಯಲ್ಲಿ ಸ್ವಲ್ಪ ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣ ಉಂಟಾಗಿ ಮನೋಧೈರ್ಯ ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ಕುಂಠಿತವಾಗ್ತದೆ. ಆಮೇಲೆ ಆರೋಗ್ಯ ಸ್ವಲ್ಪ ಹದಗೆಡುವಂತಹದ್ದು ಈ ವರ್ಷ. ಅದಕ್ಕೆ ಆರೋಗ್ಯದ ಕಡೆಗೆ ಬಹಳ ಲಕ್ಷ್ಯವನ್ನು ಕೊಡತಕ್ಕಂಥವರಾಗಬೇಕು. ಆಮೇಲೆ ಹಣದ ಮತ್ತು ಧನದ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಣದ ಕೊರತೆ ಉಂಟಾಗ್ತದೆ. ಹಣದ ಮುಗ್ಗಟ್ಟು ಅಂತಕ್ಕಂಥದ್ದು ಉಂಟಾಗಿ ಸಾಲ ಮಾಡುವಂತಹ ಪ್ರಸಂಗ ತುಲಾರಾಶಿಯವರಿಗೆ ಈ ವರ್ಷ ಬರ್ತದೆ. ಹೀಗಾಗಿ ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಯಾವ ಪ್ರಸಂಗದಲ್ಲಿಯೂ ಕೂಡ ತಮಗೆ ಅಪಜಯ ಅಂತಕ್ಕಂಥದ್ದು ಈ ವರ್ಷ ಬರ್ತದೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ತಾವು ತುಲಾರಾಶಿಯವರು ಕೆಲಸವನ್ನು ಮಾಡತಕ್ಕಂಥವರಾಗಬೇಕು. ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣ, ರೈತರಿಗೆ ಅಲ್ಪ ಸ್ವಲ್ಪ ಲಾಭ ಇದೆ. ಹಾಗೂ ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಅಂತಕ್ಕಂಥ ತುಲಾರಾಶಿಯವರಿಗೆ ಅಲ್ಪ ಪ್ರಮಾಣದಲ್ಲಿ ಇರ್ತದೆ.
ಹೀಗಾಗಿ ಇವರು ಬಂದಿರತಕ್ಕಂಥ ದೋಷಾದಿಗಳನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಗೋಪೂಜೆಯನ್ನು ಮಾಡತಕ್ಕಂಥವರಾಗಬೇಕು. ಗುರುವಾರ ದಿವಸ ತಮ್ಮ ಕುಲದೇವರಿಗೆ ಹಳದಿ ಬಣ್ಣದ ಪುಷ್ಪಾದಿಗಳನ್ನು ಏರಿಸಿದರೆ ಆ ಗುರುವಿನ ಅನುಗ್ರಹವಾಗ್ತದೆ, ಗುರುಬಲ ಬರ್ತದೆ, ಉತ್ತಮವಾದ ಕೆಲಸಗಳು ಅಂತಕ್ಕಂಥದ್ದು ಯಶಸ್ವಿ ಆಗ್ತವೆ. ಇನ್ನು ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವುದಾದರೆ, ವೃಶ್ಚಿಕ ರಾಶಿಯವರಿಗೆ ಗುರು 9 ಮತ್ತು 10ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 5ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ 9ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳು ಅಂತಕ್ಕಂಥದ್ದು ಇದೆ. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಮಂಗಲ ಕಾರ್ಯಗಳು ನೆರವೇರುತ್ತವೆ. ಆಮೇಲೆ ವ್ಯಾಪಾರ ಉದ್ಯೋಗ ಏನು ಮಾಡಲಿದ್ರೂ ಕೂಡ ಅದಕ್ಕೆ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಆಮೇಲೆ ಭೂಮಿಯಿಂದ ವಿಶೇಷವಾಗಿರ್ತಕ್ಕಂಥ ಧನಲಾಭ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರೆಗೆ ಇದೆ. ವಿಶೇಷವಾಗಿ ಹೊಸ ವಸ್ತು ವಾಹನಗಳನ್ನು ಖರೀದಿ ಮಾಡುವಂಥ ಯೋಗವೂ ಕೂಡ ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಒದಗಿ ಬಂದಿದೆ. ಏನೇ ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥ ಎಲ್ಲ ಕೆಲಸಗಳು ಈ ವರ್ಷ ಜಯಪ್ರದವಾಗ್ತವೆ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವೂ ಸಿಗ್ತದೆ. ತಾವೇನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅದಕ್ಕೆ ಯಶಸ್ಸು ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಸಿಗ್ತಕ್ಕಂಥದ್ದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದರಿಂದಾಗಿ ಆವಾಗ ವಿನಾಕಾರಣ ತೊಂದರೆಗಳು ಅಂತಕ್ಕಂಥದ್ದು ಬರ್ತವೆ. ಆಮೇಲೆ ವಾತ ಪಿತ್ತ ಕಫ ಶೀತದಂತಹ ಸ್ವಲ್ಪ ರೋಗಗಳು ಉಲ್ಬಣಿಸುವಂತಹ ವಾತಾವರಣ ಅಂತಕ್ಕಂಥದ್ದು ಈ ವರ್ಷ ವೃಶ್ಚಿಕ ರಾಶಿಯವರಿಗಿದೆ ಪಂಚಮ ಶನಿಯ ಪ್ರಭಾವದಿಂದಾಗಿ. ಇದರ ಪರಿಹಾರ ಏನು ಅಂತಂದರೆ, ಆ ಪಂಚಮ ಶನಿಯ ದೋಷವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಶನಿ ಪ್ರೀತ್ಯರ್ಥವಾಗಿ ಶನಿ ದೇವರ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಶನಿ ಪ್ರೀತ್ಯರ್ಥವಾಗಿ ಕರಿ ಎಳ್ಳಿನ ದಾನವನ್ನು ಮಾಡಬೇಕು. ಹನುಮಂತ ದೇವರ ಮೊರೆ ಹೋದರೆ ಆ ಶನಿ ದೋಷದಿಂದ ಪರಿಹಾರ ಅಂತಕ್ಕಂಥದ್ದು ದೊರಕ್ತದೆ. ಇನ್ನು ಧನುರಾಶಿಯವರ ಫಲವನ್ನು ನೋಡುವುದಾದರೆ, ಧನುರಾಶಿಗೆ ಈ ವರ್ಷ ಗುರು 8 ಮತ್ತು 9ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 4ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ದೇಹ ಆರೋಗ್ಯದ ಕಡೆಗೆ ಬಹಳ ಗಮನ ಕೊಡಬೇಕು ಈ ವರ್ಷ ಧನುರಾಶಿಯವರು. ಯಾಕಂದರೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬರ್ತದೆ. ಅದಕ್ಕೋಸ್ಕರವಾಗಿ ಆರೋಗ್ಯವನ್ನು ಜೋಕೆಯಿಂದ ಧನುರಾಶಿಯವರು ಕಾಪಾಡಿಕೊಳ್ಳತಕ್ಕಂಥವರಾಗಬೇಕು. ಆಮೇಲೆ ಪ್ರಾಪಂಚಿಕವಾಗಿರ್ತಕ್ಕಂಥ ಸುಖ ಶಾಂತಿಗಳು ಸ್ವಲ್ಪ ಕಡಿಮೆಯಾಗ್ತವೆ. ಧನುರಾಶಿಯವರಿಗೆ ಸ್ವಲ್ಪ ಆಪಾದನೆಗಳು ಅಂತಕ್ಕಂಥದ್ದು ಮೇಲಿಂದ ಮೇಲೆ ಬರ್ತದೆ. ಮತ್ತು ಮೇಲಾಧಿಕಾರಿಗಳಿಂದ ತಾವು ಕೆಲಸ ಮಾಡುವಲ್ಲಿ ಮೇಲಾಧಿಕಾರಿಗಳಿಂದ ಮೇಲಿಂದ ಮೇಲೆ ತೊಂದರೆ ಅಂತಕ್ಕಂಥದ್ದು ಧನುರಾಶಿಯವರಿಗೆ ಬರ್ತದೆ. ಮತ್ತು ಮನಸ್ಸು ಚಿತ್ತ ಚಂಚಲ ಉಂಟಾಗಿ ಮನೋಧೈರ್ಯ ಅಂತಕ್ಕಂಥದ್ದು ವಿಪರೀತವಾಗಿ ಕುಂಠಿತವಾಗ್ತದೆ. ಮಾನಸಿಕವಾಗಿರ್ತಕ್ಕಂಥ ಶಾಂತಿ ಅಂತಕ್ಕಂಥದ್ದು ಈ ವರ್ಷ ಧನುರಾಶಿಯವರಿಗೆ ಸಿಗುವುದಿಲ್ಲ. ಮತ್ತು ಎಲ್ಲ ಕೆಲಸಗಳು ಕೂಡ ವಿಘ್ನಗಳು ಅಂತಕ್ಕಂಥದ್ದು ಬರ್ತವೆ. ಆಮೇಲೆ ನೀವೇನೇ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ಅಪಜಯ ಅಂತಕ್ಕಂಥದ್ದು ಆಗ್ತದೆ. ಬಹಳ ಜೋಕೆಯಿಂದ ಈ ವರ್ಷ ಕಳೀತಕ್ಕಂಥವರಾಗಬೇಕು. ಧನುರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ಇದೆ. ಕಠಿಣ ಪರಿಶ್ರಮವನ್ನು ವಿದ್ಯಾರ್ಥಿಗಳು ಪಡ್ತಕ್ಕಂಥವರಾಗಬೇಕು. ಮತ್ತು ರೈತಾಪಿ ವರ್ಗದವರು ಕೂಡ ಮಧ್ಯಮ ಫಲಗಳು ಅಂತಕ್ಕಂಥದ್ದು ಇದೆ. ಇನ್ನು ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಲ ಅಂತಕ್ಕಂಥದ್ದು ಇರುವುದಿಲ್ಲ. ಇದರ ಪರಿಹಾರ ಏನು ಅಂತಂದರೆ, ಧನುರಾಶಿಯವರು ಗುರುಚರಿತ್ರೆ ಪಾರಾಯಣವನ್ನು ಮಾಡತಕ್ಕಂಥವರಾಗಬೇಕು. ಗುರುಗ್ರಹ ಪ್ರೀತ್ಯರ್ಥವಾಗಿ ಜಪತಪ ಅನುಷ್ಠಾನಗಳನ್ನು ಮಾಡಿಕೊಂಡರೆ ಅವರಿಗೆ ಬಂದಿರತಕ್ಕಂಥ ದೋಷಾದಿಗಳು ದೂರವಾಗ್ತವೆ. ಇನ್ನು ಮಕರ ರಾಶಿಯವರ ಫಲವನ್ನು ನೋಡುವುದಾದರೆ, ಮಕರ ರಾಶಿಯವರಿಗೆ ಈ ವರ್ಷ 7 ಮತ್ತು 8ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡಲಿಕ್ಕಿದ್ದಾನೆ. ಶನಿ 3ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ವರ್ಷ ಮಕರ ರಾಶಿಯವರಿಗೆ ಉತ್ತಮವಾಗಿರತಕ್ಕಂಥ ಫಲಗಳು ಅಂತಕ್ಕಂಥದ್ದು ಸಿಗ್ತದೆ. ಈ ಮಕರ ರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರ್ತದೆ ಈ ವರ್ಷ. ಆಮೇಲೆ ಉದ್ಯೋಗ ವ್ಯಾಪಾರ ಏನು ಮಾಡಿದರೂ ಕೂಡ ಅಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಮನೆಯಲ್ಲಿ ಮಂಗಲ ಕಾರ್ಯಗಳು ನೆರವೇರ್ತವೆ. ಮಕರ ರಾಶಿಯವರಿಗೆ ಈ ವರ್ಷ ಹೊಸ ವಸ್ತುಗಳನ್ನು ಸಂಗ್ರಹ ಮಾಡುವಂತಹ ಯೋಗ ಅಂತಕ್ಕಂಥದ್ದಿದೆ. ನೌಕರಿಯಲ್ಲಿ ಬಡ್ತಿಯನ್ನು ಹೊಂದುವಂತಹ ಯೋಗ ಇದೆ. ವಿಶೇಷವಾಗಿ ಬಂಧು ಬಾಂಧವರು ಎಲ್ಲರೂ ಕೂಡ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ ಈ ವರ್ಷ. ಆಮೇಲೆ ಧನ ಸಂಗ್ರಹವಾಗುವಂಥ ಯೋಗ ಇದೆ. ಆಮೇಲೆ ರೈತಾಪಿ ವರ್ಗದಲ್ಲೂ ಕೂಡ ಧಾನ್ಯಗಳು ಉತ್ತಮವಾಗಿ ಬೆಳೀತವೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಯಶಸ್ಸು ಅಂತಕ್ಕಂಥದ್ದು ಈ ವರ್ಷ ದೊರಕ್ತದೆ.
ಆಮೇಲೆ ಈ ವರ್ಷ ಅವಿವಾಹಿತರಿಗೆ ಕಂಕಣ ಬಲ ಅಂತಕ್ಕಂಥದ್ದು ಕೂಡಿ ಬಂದಿದೆ. ಮಕರ ರಾಶಿಯವರು ಈ ವರ್ಷ ಏನೇ ಮಾಡಿದರೂ ಕೂಡ ಅವರಿಗೆ ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ಇರುತ್ತದೆ. ಆದರೆ ಈ ವರ್ಷ ಸ್ವಲ್ಪ ಕೇತುವಿನ ಪ್ರಭಾವದಿಂದಾಗಿ ಸ್ವಲ್ಪ ಕಿರಿಕಿರಿ ಅಂತಕ್ಕಂಥದ್ದು ಉಂಟಾಗ್ತದೆ ಆರೋಗ್ಯದ ಮೇಲೆ. ಹೀಗಾಗಿ ಆ ಕೇತುವಿನ ಜಪತಪ ಅನುಷ್ಠಾನಗಳನ್ನು ಮಾಡಿಕೊಳ್ಳತಕ್ಕಂಥವರಾಗಬೇಕು. ಮಕರ ರಾಶಿಯವರು ಬಂದಿರತಕ್ಕಂಥ ಪೀಡೆ ಕೇತುವಿನಿಂದ ಜಪತಪ ಅನುಷ್ಠಾನಗಳಿಂದ ದೂರವಾಗ್ತದೆ. ಇನ್ನು ಕುಂಭರಾಶಿಯವರ ಫಲವನ್ನು ನೋಡುವುದಾದರೆ, ಕುಂಭರಾಶಿಗೆ ಗುರು 6 ಮತ್ತು 7ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಶನಿ 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಗುರುಬಲವೂ ಕೂಡ ಈ ವರ್ಷ ಕುಂಭರಾಶಿಯವರಿಗೆ ಇರುವುದಿಲ್ಲ. 7.5 ಶನಿಯ ಕೊನೆಯ ಹಂತದಲ್ಲಿ ಇದ್ದಾನೆ. 7.5 ಶನಿಯ ಪ್ರಭಾವ. ಹೀಗಾಗಿ ಈ ವರ್ಷ ವ್ಯತಿರಿಕ್ತ ಪರಿಣಾಮಗಳು ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಇರುತ್ತದೆ. ಕುಂಭರಾಶಿಯವರಿಗೆ ಎಲ್ಲಿ ಕೆಲಸ ಹಾಕಿದರೂ ಕೈ ಹಾಕಿದರೂ ಕೂಡ ಕೆಲಸಗಳು ಆಗುವುದಿಲ್ಲ. ಬೇಸರಿಕೆಗಳು ಕಂಡು ಬರ್ತವೆ. ಆಮೇಲೆ ಸಂಸಾರದಲ್ಲಿ ಸ್ವಲ್ಪ ಕಲಹಗಳು, ಕ್ಲೇಶಗಳು ಅಂತಕ್ಕಂಥದ್ದು ಉಂಟಾಗ್ತದೆ. ಮತ್ತು ವಿಶೇಷವಾಗಿ ತಾವೇನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗುವುದಿಲ್ಲ. ಧನದ ಅಪವ್ಯಯ ಉಂಟಾಗ್ತದೆ. ದುಡ್ಡು ಬರ್ತದೆ, ಆದರೆ ಆ ದುಡ್ಡಿನ ಅಪವ್ಯಯ ಅಂತಕ್ಕಂಥದ್ದು ತುಂಬ ಉಂಟಾಗ್ತದೆ ಈ ವರ್ಷ. ಆರೋಗ್ಯದ ಕಡೆ ಈ ವರ್ಷ ಬಹಳ ಗಮನವನ್ನು ಕೊಡಬೇಕು. 7.5 ಶನಿಯ ಕೊನೆಯ ಹಂತದಲ್ಲಿರುವುದರಿಂದಾಗಿ ಶನಿಯ ದೋಷ ಇರ್ತದೆ. ಹೀಗಾಗಿ ಆರೋಗ್ಯದ ಕಡೆಗೆ ಗಮನವನ್ನು ಕೊಡತಕ್ಕಂಥವರಾಗಬೇಕು. ಯಾವುದೇ ಕೂಡ ಹೊಸದಾಗಿ ಉದ್ಯೋಗ ವ್ಯಾಪಾರ ಮಾಡುವುದಿದ್ದರೆ ಬಹಳ ಜೋಕೆಯಿಂದ ಎಚ್ಚರಿಕೆಯಿಂದ ಮಾಡತಕ್ಕಂಥವರಾಗಬೇಕು. ರೈತಾಪಿ ವರ್ಗದವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಧಾನ್ಯಗಳು ತಾವು ಸಿಗ್ತಕ್ಕಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ಈ ವರ್ಷ ಕಡಿಮೆ ಇದೆ. ಈ ವರ್ಷ ಅವಿವಾಹಿತರಿಗೆ ಕಂಕಣ ಬಲ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಇರುವುದಿಲ್ಲ. ಇವರಿಗೆ ಬಂದಿರತಕ್ಕಂಥ ಪೀಡೆಯನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ 7.5 ಶನಿಯ ಪ್ರಭಾವದಿಂದ ದೂರವಾಗುವುದಕ್ಕೋಸ್ಕರವಾಗಿ ತಾವು ಶನಿದೇವರ ಮೊರೆಯನ್ನು ಹೋಗಬೇಕು. ಶನಿ ಶಾಂತಿ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳಬೇಕು. ಗುರುವಿನ ಶಾಂತಿಯನ್ನು ಮಾಡಿಸಿಕೊಂಡರೆ ಅವರಿಗೆ ಬಂದಿರತಕ್ಕಂತಹ ದೋಷಗಳು ದೂರವಾಗ್ತವೆ. ಇನ್ನು ಮೀನರಾಶಿಯವರ ಫಲವನ್ನು ನೋಡುವುದಾದರೆ, ಮೀನರಾಶಿಯವರಿಗೆ ಈ ವರ್ಷ 5 ಮತ್ತು 6ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡಲಿಕ್ಕಿದ್ದಾನೆ. 1ನೇ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ. ಈ ವರ್ಷ ಭಾಗ್ಯಶಾಲಿಗಳಲ್ಲಿ ಮೀನರಾಶಿಯವರು ಕೂಡ ಒಬ್ಬರಾಗಿದ್ದೀರಿ. ಯಾಕಂದರೆ 5ನೇ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದರಿಂದಾಗಿ ತಮಗೆ ಉತ್ತಮವಾದ ಫಲಗಳು ಅಂತಕ್ಕಂಥದ್ದು ಸಿಗ್ತವೆ. ಆಮೇಲೆ ಧನ ಸಂಗ್ರಹವಾಗ್ತದೆ ಈ ವರ್ಷ ಮೀನರಾಶಿಯವರಿಗೆ. ತಾವೇನೇ ಕೆಲಸ ಮಾಡಿದರೂ ಕೂಡ ಅಲ್ಲಿ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ಬಂಧು ಬಾಂಧವರು, ಆಪ್ತ ಮಿತ್ರ ಎಲ್ಲರಿಂದಲೂ ಕೂಡ ಈ ವರ್ಷ ಸಹಾಯ ದೊರಕ್ತದೆ. ಮಾನ ಮರ್ಯಾದೆಗಳು ಹೆಚ್ಚಾಗ್ತವೆ. ಮೇಲಾಧಿಕಾರಿಗಳಿಂದ ತಮಗೆ ಉತ್ತಮವಾದ ಅಂದರೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳ ಸಹಾಯ ಸಹಕಾರ ದೊರಕ್ತದೆ. ಬಂಧು ಬಾಂಧವರಿಂದಲೂ ಕೂಡ ನಿಮಗೆ ಸಹಾಯ ಸಹಕಾರ ದೊರಕ್ತದೆ. ಆಮೇಲೆ ವಿಶೇಷವಾಗಿ ಗೌರವ ಆಧಾರಗಳು ಈ ವರ್ಷ ಮೀನರಾಶಿಯವರಿಗೆ ಲಭ್ಯವಾಗ್ತವೆ. ಧನಧಾನ್ಯದಿಂದಾಗಿ ಧನ ಸಮೃದ್ಧವಾಗಿ ಸಿಗುವುದರಿಂದಾಗಿ ವಸ್ತು ಲಾಭ ಇದೆ, ವಾಹನ ಲಾಭ ಇದೆ, ವಾಹನ ಖರೀದಿ ಮಾಡುವಂತಹ ಯೋಗ ಇದೆ. ಈ ವರ್ಷ ಭೂಮಿಯ ಖರೀದಿ, ಹೊಲಗಳನ್ನು ಮನೆಗಳನ್ನು ಖರೀದಿ ಮಾಡುವಂಥ ಯೋಗ ಈ ವರ್ಷ ಮೀನರಾಶಿಯವರಿಗೆ ಇರತಕ್ಕಂಥದ್ದಾಗಿದೆ. ವ್ಯವಹಾರ ಮಾಡುವಂಥವರು ಈ ವರ್ಷ ನಿರ್ಭೀತವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದು. ವಿಶೇಷವಾಗಿ ಧನದ ಸಂಪತ್ತು ಈ ವರ್ಷ ಉತ್ತಮವಾಗಿ ದೊರಕ್ತದೆ. ಮೀನರಾಶಿಯವರಿಗೆ ಉತ್ತಮವಾದ ಫಲಗಳಿದೆ. ವಿದ್ಯಾರ್ಥಿಗಳು ಕೂಡ ಉತ್ತಮವಾದ ಯಶಸ್ಸು ಅಂತಕ್ಕಂಥದ್ದು ಸಿಗ್ತದೆ. ರೈತಾಪಿ ವರ್ಗದವರಿಗೂ ಕೂಡ ಮೀನರಾಶಿಯವರಿಗೆ ಉತ್ತಮವಾದ ಫಲ ಇದೆ. ಮತ್ತು ಅವಿವಾಹಿತರಿಗೆ ಈ ವರ್ಷ ಕಂಕಣಬಲ ಕೂಡಿ ಬಂದಿದೆ. ವಿವಾಹದ ಯೋಗ ಅಂತಕ್ಕಂಥದ್ದು ಈ ವರ್ಷ ಇರ್ತದೆ. ಮೀನರಾಶಿಯವರಿಗೆ ಸ್ವಲ್ಪ 7.5 ಶನಿಯ ಪ್ರಭಾವದಿಂದ ಆಗಾಗಲೇ ಸ್ವಲ್ಪ ಕಿರಿಕಿರಿಗಳು ಬರ್ತಾ ಇರ್ತವೆ. ಅದರ ಪರಿಹಾರ ಏನು ಅಂತಂದರೆ ಶನಿದೇವರ ಮೊರೆ ಹೋಗಬೇಕು. ಉತ್ತಮವಾದ ಫಲಗಳಿದ್ದರೂ ಕೂಡ 7.5 ಮಧ್ಯಮ ಹಂತದಲ್ಲಿರುವುದರಿಂದಾಗಿ ಆಗಾಗ ಸ್ವಲ್ಪ ಸಣ್ಣ ಪುಟ್ಟ ವ್ಯತಿರಿಕ್ತ ಪರಿಣಾಮಗಳು ಇರ್ತವೆ. ಅದಕ್ಕೋಸ್ಕರವಾಗಿ ಆ 7.5 ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಶನಿದೇವರ ಶಾಂತಿಯನ್ನು ಮಾಡಿಸಿಕೊಳ್ಳತಕ್ಕಂಥವರಾಗಬೇಕು. ಇಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂತಹ ಒಂದು 12 ರಾಶಿಗಳು, ಪರಾಭವನಾಮ ಸಂವತ್ಸರದಲ್ಲಿ ಬರತಕ್ಕಂಥ 12 ರಾಶಿಗಳ ಸಂಕ್ಷಿಪ್ತವಾದ ಫಲಗಳನ್ನು ನಾವು ನೋಡಿದ್ದೇವೆ. ಯಾವ ರಾಶಿಯವರಿಗೆ ಉತ್ತಮವಾಗಿದೆ, ಕೆಲವು ರಾಶಿಗಳು ಉತ್ತಮವಾಗಿರ್ತದೆ, ಕೆಲವು ರಾಶಿಯವರಿಗೆ ಚೆನ್ನಾಗಿಲ್ಲ. ಉತ್ತಮವಾಗಿರ್ತಕ್ಕಂಥ ರಾಶಿಯವರು ಹಿಗ್ಗುವುದು ಬೇಡ,
ಉತ್ತಮ ಇಲ್ಲ ಅಂತಕ್ಕಂಥ ರಾಶಿಯವರು ಕುಗ್ಗುವುದು ಬೇಡ, ದೇವರ ಮೊರೆ ಹೋಗಬೇಕು. ಶನಿದೇವರ ಮತ್ತು ಗುರುವಿನ ಪ್ರಭಾವ ಚೆನ್ನಾಗಿಲ್ಲದೆ ಇರತಕ್ಕಂಥವರು ಒಂದೇ ಒಂದು ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಬೇಕು. ತಮ್ಮ ಸುತ್ತಮುತ್ತ ಯಾವುದಾದರೂ ದೇವಸ್ಥಾನಗಳು, ಈಶ್ವರ ದೇವಸ್ಥಾನ, ಗಣಪತಿ ಇತ್ಯಾದಿ ಯಾವುದೇ ದೇವಸ್ಥಾನ ಇದ್ದರೂ ಕೂಡ ಅಲ್ಲಿ ಹೋಗಿ ಆ ದೇವರಿಗೆ ಮೊರೆ ಹೋದರೆ ಪರಿಹಾರ ಉಂಟಾಗ್ತದೆ. ವಿಶೇಷವಾಗಿ ನವಗ್ರಹಗಳಿಗೆ ಸಕಲ ಗ್ರಹ ಬಲನೀಯ ಸರಸಿಜಾಕ್ಷ ಎನ್ನುವ ಹಾಗೆ ನವಗ್ರಹಗಳ ಅಂತರ್ಯಾಮಿಯಾದ ಶುಂಶುಮಾರಾತ್ಮಕ ನರಸಿಂಹದೇವರ ಅನುಗ್ರಹವಾಗಬೇಕಾದರೆ ಆ ಹನುಮಂತ ದೇವರ ಮೊರೆಯನ್ನು ಹೋಗಬೇಕು. ಹನುಮಂತರ ದೇವರ ದೇವಸ್ಥಾನಕ್ಕೆ ಪ್ರತಿ ದಿವಸ ಹೋಗಬೇಕು. ಆಮೇಲೆ ಗುರುಬಲ ಬರತಕ್ಕಂಥವರು ಗುರುಚರಿತ್ರೆ ಪಾರಾಯಣಾದಿಗಳನ್ನು ಮಾಡಬೇಕು. ಪ್ರತಿ ಗುರುವಾರ ಸ್ವಲ್ಪ ಗೋಪೂಜೆಯನ್ನು ಮಾಡಿದರೆ ಅವರಿಗೆ ಬಂದಿರತಕ್ಕಂತೆಲ್ಲ ದೋಷಗಳು ಪರಿಹಾರವಾಗ್ತವೆ. ಎಲ್ಲರಿಗೂ ಕೂಡ ಉತ್ತಮವಾದ ಫಲಗಳು ಸಿಗಲಿ ಮತ್ತು ವಿಶೇಷವಾಗಿ ನಮ್ಮ ದೇಶ ಕಾಯುವಂಥ ಯೋಧರ ಕುಟುಂಬಗಳಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ. ದೇಶ ಕಾಯುವಂಥ ಯೋಧರಿಗೂ ಕೂಡ ಭಗವಂತನ ಅನುಗ್ರಹವಾಗಲಿ ಮತ್ತು ವಿಶೇಷವಾಗಿ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಉತ್ತಮವಾದ ಫಲಗಳು ಸಿಗಲಿ. ಈಗೇನು ಯುದ್ಧದ ಕಾರ್ಮೋಡಗಳು ಉಂಟಾಗಿ ದೇಶಗಳ ಮಧ್ಯದಲ್ಲಿ ವೈಮನಸ್ಸು ಉಂಟಾಗ್ತಾ ಇದೆ, ಆ ವೈಮನಸ್ಸೆಲ್ಲವೂ ಹೋಗಿ ಎಲ್ಲವೂ ಕೂಡ ಶಾಂತತೆಯಿಂದ ಕೂಡಲಿ. ಎಲ್ಲ ದೇಶಗಳು ಶಾಂತಿ ಪ್ರಿಯವಾಗಲಿ, ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧಗಳು ಬೆಳೆಯಲಿ. ನಮ್ಮ ಭಾರತ ದೇಶ ಉನ್ನತ ಮಟ್ಟಕ್ಕೆ ಬೆಳೆಯಲಿ. ನಮ್ಮ ಭಾರತ ದೇಶಕ್ಕೆ ಉತ್ತಮವಾದ ಸಮೃದ್ಧಿ ಅಂತಕ್ಕಂಥದ್ದು ಸಿಗಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಸುದ್ದಿ ಸಮಯದ ವಾಹಿನಿಯ ಮೂಲಕವಾಗಿ ವೀಕ್ಷಣೆ ಮಾಡತಕ್ಕಂಥ ಎಲ್ಲರಿಗೂ ವೀಕ್ಷಕರು ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬ ಹರುಷವನ್ನು ತರಲಿ. ಈ ಪರಾಭವ ನಾಮ ಸಂವತ್ಸರ ಎಲ್ಲರಿಗೂ ಕೂಡ ಯಶಸ್ಸನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.